ನಿಮ್ಮಿಂದಲೇ ನಮಗೆ ಜೀವನ, ನಿಮಗೆ ನಮ್ಮ ನಮನ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಇಂದು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಧ್ವಜಾರೋಹಣ ನೆರವೇರಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಅಂಬೇಡ್ಕರ್ ಅವರು ನಡೆದ ಬಂದ ದಾರಿ, ಶಿಕ್ಷಣಕ್ಕೆ ನೀಡಿದ ಮಹತ್ವ, ಸಂಘಟನೆಗಳು, ಮಹಿಳೆಯರ ಸ್ಥಾನಮಾನ, ದೀನದಲಿತರಿಗಾಗಿ ಮತ್ತು ಶೋಷಿತ ವರ್ಗಕ್ಕಾಗಿ ಅವರು ಬರೆದ ಸಂವಿಧಾನ, ದೇಶಕ್ಕೆ ನೀಡಿದ ಅಪಾರ ಕೊಡುಗೆಯ ಕುರಿತು ಹಲವು ಮುಖಂಡರು ಮಾತನಾಡುತ್ತಾ, ಅದು ಅಂಬೇಡ್ಕರ್ ಅವರ ಮೂರ್ತಿಯಲ್ಲ, ಅದು ಜ್ಞಾನದ ಸಂಕೇತ ಎಂದು ಹೇಳಿದರು. ಶಾಂತಮಲ್ಲಪ್ಪ ಹೊನಗೂರು ಅವರು ಕೂಡ ಅಂಬೇಡ್ಕರ್ ಅವರ ಜೀವನ ಮತ್ತು ಅವರ ಪಟ್ಟ ಶ್ರಮ ಕುರಿತು ಮಾತನಾಡುತ್ತಾ ಭಾವುಕರಾದರು. ಕಾರ್ಯಕ್ರಮದ ನಂತರ ಆಗಮಿಸಿದ ಶಾಸಕ ಎಂ.ವೈ. ಪಾಟೀಲರು ಅಂಬೇಡ್ಕರ್ ಮೂರ್ತಿ ಎದುರು ಮೇಣದ ಬತ್ತಿ ಹಚ್ಚುವ ಮೂಲಕ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ದಿನದ ಗೌರವ ನಮನ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರ್, ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಗಳು ಮತ್ತು ಹನುಮಂತರಾಯ್ ದೊಡ್ಮನಿ, ಭೀಮರಾವ್ ಗೌರ್, ಶಂಕರ್ ಬಾದ್ನಳ್ಳಿ, ಅಶೋಕ್ ಗುಡ್ಡಡ್ಗಿ, ಶಾಂತಮಲ್ಲಪ್ಪ ಹೊನಗೂರ್, ಮಾಂತೇಶ್ ಬಡ್ದಾಳ್, ನಿಂಗು ಚೆಲ್ವಾದಿ, ವಿಶ್ವನಾಥ್ ಕಾರ್ನಾಡ್, ರವಿ ಗೌರ್, ಮಾಂತೇಶ್ ಬಳುಂಡಗಿ, ಶಿವ್ ಹೊಸ್ಮನಿ, ಪ್ರವೀಣ್ ಕಲ್ಲೂರ್ ಸೇರಿದಂತೆ ಅನೇಕ ದಲಿತ ಮುಖಂಡರು, ರಾಜಕೀಯ ನಾಯಕರು, ಚಿಂತಕರು ಹಾಗೂ ಸಾಹಿತಿಗಳು ಮತ್ತು ಪುರಸಭೆ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಭೀಮರಾವ್ ಗೌರ್ ಅವರು ತಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಯಾತಕ್ಕಾಗಿ ಸೇರಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಸಮಾಜಕ್ಕೆ ನಾವು ಏನು ಕೊಡ್ತಾ ಇದ್ದೇವೆ ಅನ್ನೋದನ್ನು ಬಹಳ ಮುಖ್ಯವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 30 ದೇಶಗಳನ್ನು ತಿರುಗಾಡಿ ನಮಗೋಸ್ಕರವಾಗಿ, ಈ ದೇಶಗೋಸ್ಕರವಾಗಿ ಬೃಹತ್ತವಾಗಿರುವಂಥ ಸಂವಿಧಾನವನ್ನು ಬರೆದರು. ಆ ಸಂವಿಧಾನ ಬರಿಬೇಕಾದರೆ ಎಷ್ಟು ಕಷ್ಟ ಅನ್ನೋದನ್ನು ತಮ್ಮೆಲ್ಲರಿಗೂ ಗೊತ್ತಾಗಿರ್ಲಿಕ್ಕಿಲ್ಲ. ಸುಮಾರು 13 ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಲೆ ಮಾಡುವಂಥ ಸಂದರ್ಭಗಳು ಬಂದು ಒದಗಿದ್ದೀವಿ. ಯಾಕೆ 13 ಸಲ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು? ಮೊಟ್ಟ ಮೊದಲನೇದಾಗಿ ಚಾಳಿಸ್ಗಾಂವ್ ಗ್ರಾಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯ ನಮ್ಮ ಜನಾಂಗದ ಸಮುದಾಯದ ಜನರೆಲ್ಲರೂ ಸೇರಿ ರೈಲ್ವೆಯಲ್ಲಿ ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಸ್ಟೇಷನ್ದಲ್ಲಿದ್ದಾಗ ಬಾಬಾ ಸಾಹೇಬರು ಬಂದಿಳಿದಾಗ ಎಲ್ಲಿಲ್ಲದ ಸಂತೋಷ ಅವರಿಗಾಗಿತ್ತು. ಅಲ್ಲೇ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಆ ಚಾಳಿಸ್ಗಾಂವ್ ಗ್ರಾಮಕ್ಕೆ ಹೋಗಬೇಕಾದ್ರೆ ಒಂದು ಪರ್ಲಾಂಗಿ ಸಹಿತ ಇರಲಿಲ್ಲ. ಬಾಬಾ ಸಾಹೇಬರನ್ನು ನಡೆಸ್ಕೊಂಡು ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಟಾಂಗಾ ಬರಲಿಕ್ಕೆ ಟಾಂಗಾಕ್ಕಾಗಿ ಕಾಯ್ತಾ ಇದ್ದರು. ಅವತ್ತಿನ ದಿವಸ ಅಂದಿನ ಜನಾಂಗದವ್ರು ಏನಿದ್ರು, ಟಾಂಗಾ ಹೊಡಿತಕ್ಕಂಥವ್ರೆಲ್ಲರೂ ಮೇಲುವರ್ಗದವರಿದ್ದರು. ಯಾಕಂದರೆ ಆ ಟಾಂಗಾವನ್ನು ಮುಟ್ಟಬೇಕಾದ್ರೆ, ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಮೇಲ್ವರ್ಗದವರು ಯಾರೂ ಹಾಗಿಲ್ಲ. ಅವಾಗಿನ ಜನಾಂಗ ಹಾಗಿತ್ತು, ಆಗಿನ ಪರಿಸ್ಥಿತಿಯೂ ಕೂಡ ಹಾಗಿತ್ತು. ಆ ಟಾಂಗಾದವರು ಎಲ್ಲರೂ ಸೇರಿ ಒಂದು ಸಭೆಯನ್ನು ಸೇರಿರುವಂಥ ಸಂದರ್ಭದಲ್ಲಿ ನಿಮ್ಮವರೇ ಯಾರಾದರೂ ಟಾಂಗಾ ಗಾಡಿ ಹೊಡೆಯೋರಿದ್ದರೆ ಅವ್ರಿಗೆ ಕಳಿಸ್ಕೊಡ್ರಿ, ನಮ್ಮ ಟಾಂಗಾ ಕೊಡ್ತೀವಿ, ಆಮೇಲೆ ಕೊಳ್ಕೊತೀವಿ ಅನ್ನತಕ್ಕಂಥ ಪ್ರಶ್ನೆ ಉದ್ಭವ ಆಯಿತು. ಅವಾಗ ಟಾಂಗಾ ಕಳಿಸ್ಕೊಟ್ರು. ಸುಮಾರು 3 ಗಂಟೆಗಳ ಕಾಲ ವಿಳಂಬವಾಯಿತು. ಬಾಬಾ ಸಾಹೇಬರು ನಡ್ಕೊಂಡು ಹೋಗೋಣ ಅಂದರೂ ಸಹಿತ ಆ ಸಮುದಾಯದ ಜನ ಕೇಳಿಲ್ಲ. ಇಲ್ಲ, ನೀವು ಈ ಟಾಂಗಾ ಗಾಡಿಯಲ್ಲೇ ಬರಬೇಕು ಅಂತಕ್ಕಂಥ ಒಂದು ಹವ್ಯಾಸ ಏನಿತ್ತು, ಅದಕ್ಕಾಗಿ ಅವರ ಒತ್ತಾಯಕ್ಕೆ ಒಪ್ಪಿಕೊಂಡು ಟಾಂಗಾದಲ್ಲಿ ಹೋಗಿ ಮುಂದೆ ಟಾಂಗಾ ನಡೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎದುರಿನಲ್ಲಿ ಒಂದು ಗಾಡಿ ಬರುತ್ತದೆ. ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಇರ್ತದೆ, ಚಿಕ್ಕದಾಗಿರ್ತಕ್ಕಂಥ ಒಂದು ಹಳ್ಳ ಹರಿತಿರ್ತದೆ. ಆ ಸಂದರ್ಭದಲ್ಲಿ ಟಾಂಗಾ ಹೊಡಿತಕ್ಕಂಥವ ಅವ ಪರಿಣಿತ ಇರೋದಿಲ್ಲ. ಟಾಂಗಾ ಹೊಡಿಬೇಕಾದ್ರೂ ಕೂಡ ಪರಿಣಿತಿ ಹೊಂದಬೇಕು, ಅಲ್ಲಿ ತರಬೇತಿ ಪಡಿಬೇಕು. ಆ ಪರಿಣಿತಿ ಹೊಂದದೇ ಇರ್ತಕ್ಕಂಥ ನಮ್ಮ ಸಮುದಾಯದ ವ್ಯಕ್ತಿ ಟಾಂಗಾವನ್ನು ಸರಿಯಾಗಿ ನಡೆಸಲಿಕ್ಕೆ ಬರಲಾರ ಸಲುವಾಗಿ ಬಾಬಾ ಸಾಹೇಬರಿಗೆ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಅವರು ಕೆಳಗೆ ಬೀಳ್ತಾರೆ. ನಮಗೆ ಸಾಂಕೇತಿಕವಾಗ್ತವೆ. ಅದಕ್ಕೆ ಮಾನ್ಯ ತಹಶೀಲ್ ಸಾಹೇಬರು ಇದ್ದಾರೆ. ನಾನು ಅಂದ್ಕೊಂಡಿದ್ದೇನೆ ಎಲ್ಲ ಇಲಾಖೆಗಳು, ಎಲ್ಲ ಇಲಾಖೆ ಮುಖ್ಯಸ್ಥರು, ಎಲ್ಲ ಸಿಬ್ಬಂದಿ ವರ್ಗ ಇವತ್ತು ಬಂದು ಅವರಿಗೆ ಅರ್ಪಣೆ ಮಾಡಿದ್ದಾರೆ ಅಂತಕ್ಕಂಥ ಅಂದ್ಕೊಂಡಿದ್ದೇನೆ. ಯಾಕಂದರೆ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು, ಒಂದು ರಾಜಕೀಯ ಪ್ರತಿನಿಧಿತ್ವವನ್ನು ಪಡೆದಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಭಾಗಿಗಳಾಗಿದ್ದಾರೆ ನನಗೆ ಅನಿಸ್ತಾ ಇದೆ. ಆದರೆ ಇಲ್ಲಿ ಕೊರತೆಯನ್ನು ಕಂಡು ಬರ್ತದೆ. ಇಲಾಖೆಗಳ ಒಂದು ಮುಖ್ಯಸ್ಥರ ಕೊರತೆ ಇದೆ ಅಂತಕ್ಕಂಥದ್ದು. ಇದು ಸ್ವಲ್ಪ ನಾವು ಗಮನ ಇಟ್ಟು ಕೇಳಬೇಕಾಗ್ತದೆ. ಯಾಕಂದರೆ ನಮಗೆ ಬೇಕಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು
ಏನು ಚಿಂತನೆಗಳಿದಾವೆ ಅವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಇರ್ತಕ್ಕಂಥ ಆ ತಾಲೂಕಿನ ಮುಖ್ಯಸ್ಥರುಗಳು. ಅದಕ್ಕೆ ಅವರುಗಳನ್ನ ಕೂಡಿ ಅವರು ಸಲ್ಲಿಸಿದ್ದಾದ್ರೆ ಅವರಿಗೆ ಪ್ರಥಮವಾಗಿ ನಮ್ಮ ಜೈ ಭೀಮ್ ಪ್ರಣಾಮಗಳ ಅರ್ಪಿಸುತ್ತಾ, ಮತ್ತೆ ಈ ಒಂದು ಸಂಘಟನೆಯನ್ನು ಮಾಡಿರತಕ್ಕಂಥ ಈ ಕಾರ್ಯಕ್ರಮ ಸಂಘಟನೆ ಮಾಡಿರತಕ್ಕಂಥ ಸರ್ವರಿಗೆ ವಂದಿಸುತ್ತಾ, ಈಗ ಇಲ್ಲಿ ನಡೆದಿರ್ತಕ್ಕಂಥವರು ಎಲ್ಲ ಒಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟದ ಆಗಿದ್ದಾರೆ. ಗ್ರಾಮೀಣ ಭಾಗದಿಂದ ಬಂದಂಥವರಿಗೆ ನಾನು ಪ್ರಥಮವಾಗಿ ನಾನು ಅವರಿಗೆ ಜೈ ಭೀಮ್ ಪ್ರಣಾಮಗಳನ್ನು ಹೇಳ್ತೇನೆ. ಯಾಕಂದರೆ ನಾವು ಇರ್ತಕ್ಕಂಥ ಒಂದು ಪ್ರದೇಶ ನಾವು 30% ಇದ್ದಂಥ ಜನಾಂಗಗಳೇ, ನಾವು ಹೆಚ್ಚಿನ ಜನ ಎಲ್ಲಿದ್ದೀವಿ, ಗ್ರಾಮೀಣ ಭಾಗದಲ್ಲಿದ್ದೀವಿ. ಯಾಕಂದರೆ ಗ್ರಾಮ ಪರಿವರ್ತನೆ ಆಗದೆ ಹೊರತು ನಮ್ಮ ಭಾರತ ಒಂದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಜನಾಂಗಗಳು ಕೂಡ ಹೆಚ್ಚಿನ ಪ್ರಮಾಣ ಎಲ್ಲಿದ್ದಾರೆ ಅಂದರೆ ಗ್ರಾಮೀಣ ಭಾಗದಲ್ಲಿದ್ದಾರೆ. ಅದಕ್ಕೆ ಆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನತೆಯ ಸಲುವಾಗಿನೇ ನಾವು ನೀವೆಲ್ಲ ದುಡಿತಕ್ಕಂಥದ್ದಾಗಿರ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರರು ಕೂಡ ಪ್ರಭುತ್ವ ಭಾರತವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅನೇಕ ರೀತಿ ಚಿಂತನೆಗಳು ಮಾಡಿದರು. ಯಾಕಂದರೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದರೆ ಇವತ್ತು ಏನಂತಾರೆ ಒಂದು ನಾಣ್ಣುಡಿ ಇದೆ. ಯಾಕಂದರೆ ಮನೆಯಲ್ಲಿ ಮೊದಲನೇ ಮಗ ಹುಟ್ಟಬಾರ್ದಂತ, ಭಾಷಣದಲ್ಲಿ ಕೊನೆಯರಾಗಿ ಇರಬಾರ್ದಂತ. ಯಾಕಂದ್ರೆ ಎಲ್ಲ ಹೇಳ್ತಕ್ಕಂಥ ವಿಷಯಗಳನ್ನ ನಮ್ಮ ದೊಡ್ಡಮನಿ ಸಾಹೇಬರು ಹೇಳಿದ್ದಾರೆ, ಭೀಮರಾವ್ ಹೇಳಿದ್ದಾರೆ, ಹಾಗೂ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೇಳಿದ್ದಾರೆ, ಸಂಘರ್ಷ ಸಮಿತಿಯವರು ಹೇಳಿದ್ದಾರೆ, ಮೇಡಮ್ ಅವರು ಹೇಳಿದ್ದಾರೆ. ಒಂದು ಅದಕ್ಕೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ನನಸಾಗಬೇಕಾದ್ರೆ ನಮ್ಮಲ್ಲಿ ಕೂಡ ಕೊರತೆ ಇದೆ ಅನಿಸ್ತದೆ. ಯಾಕಂದ್ರೆ ನಾನು ಸಮುದಾಯದ ಕುರಿತು ಸಮುದಾಯವನ್ನು ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿ ಆಗಿರುವುದರಿಂದ ಯಾವುದೇ ನಾವು ಮತ್ತೊಬ್ಬರಿಗೆ ಕೇಳಬೇಕಂದ್ರೆ ಪ್ರಶ್ನೆ ಮಾಡಬೇಕಂದ್ರೆ ನಾವು ಸರಿಯಾಗಿರ್ಬೇಕಾಗ್ತದೆ. ಯಾಕಂದ್ರೆ ನಾವೇ ಸರಿಯಾಗಿರದೇ ಇದ್ರೆ ಮತ್ತೊಬ್ಬರಿಗೆ ಕೇಳ್ತಕ್ಕಂಥ ಹಕ್ಕು ನಮಗೆ ಬರುವುದಿಲ್ಲ. ಇವತ್ತು ನಾವು ನೋಡ್ತೀವಿ, ಬೆರಳಿಗೆ ಅಷ್ಟೇ ನಾವು ಜನ ಕೂಡಿದ್ದೀವಿ ಅಲ್ರಿ. ಈಗ ನಾವು ಅವನಿಂದ ನಾವು ಎಷ್ಟೊಂದು ಇದಾಗಿದ್ದೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ.